ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಡಿಯೋ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ ನಾನಿದ್ದಾಗ 5:30, ಡೈಲಿ ನಾನು 5:30ಗೇ ಎದ್ದೇಳ್ತೀನಿ. ಅದು ಎಲ್ಲರೂ ಕೂಡ ನನ್ನ ವ್ಯೂವರ್ಸ್ಗೆ ಗೊತ್ತೇ ಇದೆ. ಇವತ್ತು ಕೂಡ ಬೆಳಗ್ಗೆ 5:30ಗೆ ಎದ್ದೆ. ಇನ್ನು ನಾರ್ಮಲಾಗಿ ಇವತ್ತು ಶುಕ್ರವಾರ ಅಲ್ವಾ, ಸ್ವಲ್ಪ ಬೇಗನೆ ಪೂಜೆನ ಮಾಡ್ಕೊತೀನಿ. ಸೋಮವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಬೇಗನೆ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಸಲ ಆಗುತ್ತೆ, ಒಂದೊಂದು ಸಲ ಆಗಲ್ಲ. ಇವತ್ತು ಸ್ವಲ್ಪ ಬೆಳಿಗ್ಗೆ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೇ ಇವತ್ತು ಬೆಳಿಗ್ಗೆನೇ ಬೇಗನೆ ಪೂಜೆ ಮಾಡ್ಕೊತಿದ್ದೀನಿ. ಈ ರೀತಿ ಬೆಳಿಗ್ಗೆನೇ ಒಂದು ಸ್ವಲ್ಪ ಬೇಗನೆ ಪೂಜೆ ಮಾಡಿಕೊಂಡ್ರೆ ಮನಸ್ಸಿಗೆ ಒಂಥರ ಸಮಾಧಾನ, ಮನೇಲೂ ಕೂಡ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದಕ್ಕೇ ಇನ್ನು ಸಿಂಪಲ್ಲಾಗಿ ಪೂಜೆ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾದಮೇಲೆ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡ್ಕೊತಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಆಗ್ತಾಯಿಲ್ಲ, ಸಿಂಪಲ್ಲಾಗಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊತಿದ್ದೀನಿ. ಇನ್ನು ಮೊದಲಿಗೆ ಅನ್ನನ ಮಾಡಿಟ್ಟಿದ್ದೆ. ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಶೇಂಗಾ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಹಸಿ ಖಾರದ ಪೇಸ್ಟ್ನ ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಅದಕ್ಕೇ ಅವರು ಹಸಿಮೆಣಸಿನ್ಕಾಯಿ ಹಾಕಬೇಡ ಅಂತ ಹೇಳ್ತಾರೆ ಅಡುಗೆಗೆ. ಅದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೇ ಹಸಿ ಖಾರದ ಪೇಸ್ಟ್ನ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮೊದಲೇ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕ್ಕೊಂಡು ಇದನ್ನು ಆಮೇಲೆ ನಿಂಬೆಹಣ್ಣ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಚಿತ್ರಾನ್ನ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನನಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಇದರಲ್ಲಿ ಕಡಲೆಬೇಳೆ, ಶೇಂಗಾ ಹಾಕಿರ್ತೀವಲ್ವ, ಅದಕ್ಕೆ ಅವರಿಗೆ ಜಾಸ್ತಿ ಇಷ್ಟ ಆಗಲ್ಲ. ಅದಕ್ಕೇ ನಾನು ಯಾವಾಗಲಾದರೂ ಒಂದು ಸಲ ಮಾತ್ರ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊತೀನಿ. ವಾರಕ್ಕೊಂದು ಸಲ ಏನೂ ಮಾಡಲ್ಲ. ಯಾವಾಗಲಾದರೂ ನನಗೆ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡ್ಕೊತೀನಿ ಅಷ್ಟೇ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ನನ್ನ ತಮ್ಮನಿಗೆ, ಹಸ್ಬೆಂಡ್ಗೆ ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೂದಲನ್ನು ಒಣಗಿಸ್ಕೊತಿದ್ದೀನಿ. ಬಿಸಿಲಿದೆ ಅಲ್ವಾ, ಒಂದು 10 ನಿಮಿಷಕ್ಕೇ ಸ್ವಲ್ಪ ಒಣಗಿಬಿಡುತ್ತೆ ಅಂತ ಒಣಗಿಸ್ಕೊತಿದ್ದೀನಿ. ಹಾಗೇ ಕಟ್ಕೊಂಡ್ರೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಮತ್ತು ಟೀ ಕುಡಿಬೇಕು. ಈ ಬೇಸಿಗೆಯಲ್ಲಿ ಟೀ ಅಂದರೆ ಅಷ್ಟೊಂದು, ಇವಾಗ ನನಗೆ ಇತ್ತೀಚೆಗೆ ಟೀ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಅದಕ್ಕೇ ಒಂದು 10 ನಿಮಿಷ ಕೂತ್ಕೊಂಡು ಬಿಸಿಲಿಗೆ ಒಣಗಿಸ್ಕೊಂಡ್ಬಿಟ್ರೆ ಆಯಿತು ಅಂತ ಬಿಸಿಲಿಗೆ ಕೂತ್ಕೊಂಡು ಕೂದಲೆಲ್ಲನೂ ಕೂಡ ಒಣಗಿಸ್ಕೊಂಡಿದ್ದಾದಮೇಲೆ ಇನ್ನು ಮಾಮೂಲಿಯಾಗಿ ಮನೆ ಕೆಲಸ ಎಲ್ಲ ಇರುತ್ತೆ ಅಲ್ವಾ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೇನ ಒಂದು ಸ್ವಲ್ಪ ಜಾಸ್ತಿನೇ ಮೆಸ್ಸಿ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೇ ಇವಾಗ ಅಡುಗೆ ಮನೇನ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಹಾಗೆಯೇ ಯೂಟ್ಯೂಬ್ ಚಾನಲ್ನ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೂ ಕೂಡ ಇವಾಗ ಹೇಳ್ತೀನಿ. ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು 3-4 ವರ್ಷದಿಂದ ವ್ಲಾಗ್ಸ್ನ ನೋಡ್ತಾ ಇದ್ದೀನಿ. ಅಂದರೆ ಬೇರೆಯವರೆಲ್ಲ ವ್ಲಾಗ್ಸ್ ಮಾಡಿರ್ತಾರೆ ಅಲ್ವಾ, ಅವ್ರ ವ್ಲಾಗ್ಸ್ ಎಲ್ಲನೂ ಕೂಡ ನೋಡ್ತೀನಿ. ನಾನು ಯೂಟ್ಯೂಬಲ್ಲಿ ಜಾಸ್ತಿ ಏನು ನೋಡೋಕ್ಕೆ ಹೋಗಲ್ಲ. ನನಗೆ ಇಷ್ಟವಾಗಿರೋ ವ್ಲಾಗ್ಸೇ ನಾನು ಜಾಸ್ತಿ ನೋಡೋದು. ಒಂದು ಸಲ ಹೀಗೆ ಒಬ್ಬರು ವ್ಲಾಗ್ನ ಅಪ್ಲೋಡ್ ಮಾಡಿದರು. ಆ ವ್ಲಾಗ್ನ ನಾನು ನೋಡಿದಾಗ ನನಗೂ ಕೂಡ ವ್ಲಾಗ್ಸ್ನ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ 1-2 ದಿನ ಯೋಚನೆ ಮಾಡಿದೆ. ನನ್ನ ಹಸ್ಬೆಂಡ್ಗೂ ಕೂಡ ಕೇಳಿದೆ ನಾನು ವ್ಲಾಗ್ಸ್ ಮಾಡ್ತೀನಿ ಅಂತ. ಆವಾಗ ನನ್ನ ಹಸ್ಬೆಂಡು ನಿಂಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡು, ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳಿದರು. ಆಮೇಲೆ 1-2 ದಿನ ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದೆ. ಆಮೇಲಿಂದ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಒಂದು 10-15 ದಿನ ಆದಮೇಲೆ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದೆ. ಆಮೇಲೆ ಅದು ಒಂದು ಸ್ವಲ್ಪ ಚೆನ್ನಾಗಿ ರೀಚ್ ಆಯಿತು. ಅಂದರೆ ಒಂದು ದಿನಕ್ಕೆ 50 ವ್ಯೂಸ್ ಬಂತು. ಮಾಡಬೇಕು, ಇನ್ನು ಬರ್ತಾ ವ್ಯೂಸ್ ಆಗುತ್ತೆ ಅಂತ ಹೇಳಿ ಮಾಡಿದೆ. ಅಷ್ಟು ಕಡಿಮೆ ವ್ಯೂಸ್ ಬಂದರೂ ಕೂಡ ನನಗೆ ಮಾಡಬೇಕು ಅಂತಲೇ ಮೋಟಿವೇಟ್ ಆಯಿತು. ಯಾಕಂದರೆ ಒಂದು ದಿನಕ್ಕೆ 50 ವ್ಯೂಸ್ ಆಗೋದು ತುಂಬಾ ಕಷ್ಟ. ಎಂತೆಂಥ ದೊಡ್ಡ ಸಬ್ಸ್ಕ್ರೈಬರ್ಸೇ ಇರ್ತಾರೆ. ತುಂಬ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಒಂದು ವಿಡಿಯೋ 50 ತನಕನೂ ಓಡಿರಲ್ಲ. ನಾನು ಎಷ್ಟೋ ಜನದ್ದು ನೋಡಿದ್ದೀನಿ. ಹಾಗೆ ನನಗೆ ಬರೀ 25 ಜನ ಏನೋ ಸಬ್ಸ್ಕ್ರೈಬರ್ ಇದ್ದರು, ಅಂದರೂ ಕೂಡ ನನ್ನ ವಿಡಿಯೋ 50 ಜನ ನೋಡಿದರು. ಇನ್ನು ನನಗೆ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ಮೋಟಿವೇಟ್ ಆಯಿತು. ಇನ್ನು ಆವತ್ತಿಂದ ನಾನು ಒಂದು ಸ್ವಲ್ಪ ದಿನ, ಒಂದು 4-5 ತಿಂಗಳ ತನಕ ಡೈಲಿ ರೊಟೀನು ಲೈಫ್ ಸ್ಟೈಲ್ ವ್ಲಾಗ್ನೇ ಶೇರ್ ಮಾಡಿದೆ. ಆಮೇಲೆ ಒಂದಿನ ಆದಮೇಲೆ ಒಂದಿನ ಬಿಟ್ಟು ಒಂದು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ.
ಡಿಲೇ ಅಂತ ಏನಿಲ್ಲ, ಲೈಫ್ ಸ್ಟೈಲ್ ಅಂದರೆ ಒಂದೇ ಥರ ಇರುತ್ತೆ ಅಲ್ವಾ ಡೈಲಿ ರೋಟೀನು, ಅದಕ್ಕೆ ಅದನ್ನೇನು ಶೇರ್ ಮಾಡೋದು, ಯಾವಾಗಾದರೂ ಒಂದು ಸ್ವಲ್ಪ ಚೇಂಜಸ್ ಇದ್ದಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಡಿಲೇ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಇತ್ತೀಚೆಗೆ ಟ್ರೈಪೋಡ್ ಹಾಳಾಗಿತ್ತು, ಅದಕ್ಕೇ ವೀಡಿಯೋಸ್ನ ಮಾಡಿರಲಿಲ್ಲ. ಇನ್ಮೇಲೆ ಡೈಲಿ ವೀಡಿಯೋಸ್ನ ಮಾಡ್ತೀನಿ. ಇದೇ ಕಾರಣಕ್ಕೆ ನಾನು ಇನ್ನೊಬ್ರು ವಿಡಿಯೋ ನೋಡಿ ಮೋಟಿವೇಟ್ ಆಗಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಇನ್ನು ನಾವು ಯೂಟ್ಯೂಬಲ್ಲಿ ಯಾವುದ್ಯಾವುದೋ ವಿಡಿಯೋ ನೋಡ್ಕೊಂಡು ಶಾರ್ಟ್ಸ್ ನೋಡಿಕೊಂಡು ಕುಂದ್ರೋ ಬದಲು ನಮಗೆ ಇನ್ಸ್ಪೈರ್ ಆಗೋ ಮೋಟಿವೇಟ್ ಆಗೋರನ್ನ ಅವ್ರ ವಿಡಿಯೋಸ್ನ ನೋಡಿ ನಾವು ಕೂಡ ವಿಡಿಯೋ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆವತ್ತು ನಾನು ಅವ್ರ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿರೋದ್ರಿಂದ ಇವತ್ತು ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಇನ್ನೂ ಒಂದು ಸ್ವಲ್ಪನೇ ಯೂಟ್ಯೂಬ್ ಪಾರ್ಟ್ನರ್ ಆಗೋದಕ್ಕೆ ಇನ್ನೂ ಒಂದು ಸ್ವಲ್ಪನೇ ಹತ್ತಿರ ಇದ್ದೀನಿ. ಆಗಲೇ 900 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ, ಇನ್ನೂ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಬೇಕು. ಹಾಗೆಯೇ ವಾಚ್ ಅವರ್ ಕೂಡ ಡೈಲಿ ಆ್ಯಡ್ ಆಗ್ತಾಯಿದೆ. ಇನ್ನೂ ಒಂದು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಅದು ಕೂಡ ಆಗುತ್ತೆ. ಆವಾಗ ನಾನು ಕೂಡ ಯೂಟ್ಯೂಬ್ ಪಾರ್ಟ್ನರ್ ಆಗ್ಬೋದು. ನಾವು ಅವಸರಪಟ್ಟು ಮಾಡ್ಕೊಳ್ಳೋದಕ್ಕಿಂತ ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಅಷ್ಟೊಂದು ಬೇಗನೆ ರೀಚ್ ಸಿಗಲ್ಲ. ಒಂದು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಕಾದರೆ ಆವಾಗ ದೇವ್ರ ಕಣ್ಣು ತೆಗಿತಾನೆ. ಒಂದು ಸ್ವಲ್ಪ ದಿನ ವೇಟ್ ಮಾಡಬೇಕು ಅಷ್ಟೇ. ಅರ್ಜೆಂಟಾಗಿ ಮಾಡಿಕೊಂಡ್ರೆ ಏನು ಕೂಡ ಅದರಿಂದ ಬೆನಿಫಿಟ್ ನಮಗೆ ಇಲ್ಲ. ಸ್ವಲ್ಪ ತಾಳ್ಮೆಯಿಂದನೇ ಮಾಡಿದ್ರೆ ಆಯಿತು ಅಂತ ನಾನು ಕೂಡ ಒಂದು ಸ್ವಲ್ಪ ತಾಳ್ಮೆಯಿಂದನೇ ಮಾಡ್ತಿದ್ದೀನಿ. ಇನ್ನು ಆಗಸ್ಟ್ ಬಂದರೆ ನಾನು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಮೊದಲಿಗೆ ಶಾರ್ಟ್ಸ್ನ ಹಾಕಿದೆ ಅಂತ ಹೇಳಿದೆ ಅಲ್ವಾ, ಮೊದಲಿಗೆ ಶಾರ್ಟ್ಸ್ನ ಹಾಕಿದ್ದು, ಆಮೇಲೆ ಲಾಂಗ್ ವಿಡಿಯೋ ಹಾಕಿದ್ದು. ಇನ್ನು ಆಗಸ್ಟ್ ತನಕ ನನಗೆ ಆರಾಮಾಗಿ ಟೈಮ್ ಇದೆ ಅಂತ ನಾನು ಕೂಡ ಸುಮ್ಮನೆ ಇದ್ದೀನಿ. 1 ಇಯರ್ ನಮಗೆ ಟೈಮ್ ಸಿಗುತ್ತೆ ಯೂಟ್ಯೂಬಲ್ಲಿ, ಅದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನೀವು ಯಾರಾದರೂ ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಆರಾಮಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬ್ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹಾಗೆಯೇ ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದಕ್ಕೆ ಯೂಟ್ಯೂಬ್ ಒಂದೊಳ್ಳೆ ಅವಕಾಶ. ಲೈಫ್ ಸ್ಟೈಲು, ಕುಕ್ಕಿಂಗು, ರಂಗೋಲಿ, ಟೈಲರಿಂಗು, ಏನು ಬೇಕಾದರೂ ನಮ್ಗೆ ಯಾವ ಟ್ಯಾಲೆಂಟ್ ಇದೆ ಅದ್ರ ಮೇಲೆ ನಾವು ಕಂಟೆಂಟ್ನ ಕೊಟ್ಟರೆ ಜನಕ್ಕೆ ಇಷ್ಟ ಆಗೇ ಆಗುತ್ತೆ. ಆವಾಗ ಜನ ನಮ್ಮ ವೀಡಿಯೋನ ಕ್ಲಿಕ್ ಮಾಡ್ತಾರೆ. ಇನ್ನೂ ಒಂದು ಯೂಟ್ಯೂಬ್ನ ಕ್ಲಿಕ್ ಮಾಡಬೇಕು ಅಂದರೆ, ಯೂಟ್ಯೂಬ್ ವೀಡಿಯೋ ಕ್ಲಿಕ್ ಆಗಬೇಕು ಅಂದರೆ ನಮ್ಮ ಲಕ್ ಇರಬೇಕು. ನಮ್ಮ ಲಕ್ ಇದ್ದರೆ ಯಾವಾಗಾದರೂ ವೀಡಿಯೋ ಕ್ಲಿಕ್ ಆಗ್ಬೋದು. ನನ್ನ ವೀಡಿಯೋ ಇಷ್ಟು ದಿನ 1K ವೀಡಿಯೋ ಓಡ್ತಾನೇ ಇದ್ದಿಲ್ಲ. ಸುಮ್ಮನೆ ನಾನೊಂದು ಕಿಚನ್ ಡೀಪ್ ಕ್ಲೀನಿಂಗ್ ಬ್ಲಾಗ್ ಹಾಕಿದೆ, ಅದು ತುಂಬಾ ರೀಚ್ ಬಂತು. 7,000 ಜನದ ಮೇಲೇ ವಿಡಿಯೋ ನೋಡಿದ್ದಾರೆ. ನಮ್ಮ ಲಕ್ ಇರಬೇಕು. ಅಷ್ಟು ಜನ ವಿಡಿಯೋ ನೋಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊತಿದ್ದೆ, ಮತ್ತು ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ತಿದ್ದೆ, ನನ್ನ ವಿಡಿಯೋ 1K ಓಡೋದೇ ಇಲ್ಲ ಅಂತ ಹೇಳ್ತಿದ್ದೆ. ನನ್ನ ಹಸ್ಬೆಂಡ್ ತಾಳ್ಮೆಯಿಂದ ಆಗುತ್ತೆ ಅಂತ ಹೇಳಿದ್ರು. ಮೊದಲಿಗೆ 150 ವ್ಯೂಸ್ ಬರ್ತಿತ್ತು, ಆಮೇಲೆ 150, 200 ಆಯಿತು. ಇವಾಗ ಒಂದು 250, 300 ತನಕ ಬಂದಿದೆ ಅಲ್ವಾ. ಇನ್ನು ಮುಂದೆ ಹಂಗೆ ಸ್ವಲ್ಪ ಡೆವಲಪ್ ಆಗ್ತಾನೆ ಹೋಗ್ತಾ ಇರುತ್ತೆ. ನೀನು ಒಂದು ಸ್ವಲ್ಪ ತಾಳ್ಮೆಯಿಂದ ಮಾಡು ಅಂತ ಹೇಳಿದರು. ಸಪೋರ್ಟ್ ಮಾಡ್ತಾರೆ, ಏನೇ ಬೇಕಿದ್ದರೂ ಕೂಡ ಕೊಡಿಸ್ತಾರೆ. ಆರಾಮಾಗಿ ಮಾಡು, ತಾಳ್ಮೆಯಿಂದ ಮಾಡು ಅಂತ ಇನ್ನೂ ಸ್ವಲ್ಪ ನನ್ನ ಹಸ್ಬೆಂಡ್ ನನಗೆ ಮೋಟಿವೇಟ್ ಮಾಡ್ತಾರೆ. ಇನ್ನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಈವ್ನಿಂಗ್ ರಾತ್ರಿ ಊಟಕ್ಕೆ ರಸಮ್ನ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗಿ. ನಾನು ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ, ಅಷ್ಟೆಲ್ಲನೂ ಕೂಡ ಐಟಮ್ ಹಾಕಿ ರುಬ್ಕೊಂಡು ಒಗ್ಗರಣೆ ಕೊಟ್ಕೊಂಡು ರಸಮ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಹೆಸರು ಕಾಳನ್ನ ಮೊಳಕೆನೇ ಕಟ್ಟಿಟ್ಟಿದ್ದೆ, ಬೆಳಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಪೂಜೆ ಎಲ್ಲನೂ ಕೂಡ ಒಂದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡೋದು ಆಗಿರಲಿಲ್ಲ. ಇನ್ನು ಸಾಯಂಕಾಲ ರೊಟ್ಟಿ ಪಲ್ಯನ ಮಾಡ್ಕೊತಿದ್ದೀನಿ. ನನ್ನ ಹಸ್ಬೆಂಡ್ಗೆ ಚಪಾತಿ, ಅನ್ನ ಅಷ್ಟೊಂದು ಇಷ್ಟ ಆಗಲ್ಲ, ಮತ್ತು ನನ್ನ ತಮ್ಮನಿಗೂ ಕೂಡ ರೊಟ್ಟಿ ಇರಲೇಬೇಕು. ಅದಕ್ಕೇ ಇವತ್ತು ಸಾಯಂಕಾಲ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ರೊಟ್ಟಿನ ಮಾಡ್ಕೊತಿದ್ದೀನಿ. ಮೊದಲಿಗೆ ಮೊಳಕೆ ಹೆಸರು ಕಾಳು ಪಲ್ಯನ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಟೊಮೆಟೊನ ಮೊದಲಿಗೆ ಕಟ್ ಮಾಡಿ ಇಟ್ಟಿದ್ದೆ. ಇನ್ನು ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಹೆಸರು ಕಾಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಇನ್ನು ರಸಮ್ನು ಕೂಡ ಕುದಿಲಿಕ್ಕೆ ಇಟ್ಟಿದ್ದೆ, ಅದು ಕೂಡ ಚೆನ್ನಾಗಿ ಕುದೀತಾ ಇದೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ, ವಿಡಿಯೋದಲ್ಲಿ ನೋಡಿದ್ದೀರಲ್ವ, ಅದೇ ರೀತಿಯೇ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮೊಳಕೆ ಹೆಸರು ಕಾಳು ಪಲ್ಯನೂ ರೆಸಿಪಿನೂ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೆ, ಇವತ್ತು ರೆಸಿಪಿನ ಶೇರ್ ಮಾಡಿಲ್ಲ. ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ರೊಟ್ಟಿ, ಗುರೆಳ್ಳು ಪುಡಿ, ಮೊಸರು ಮತ್ತು ಮೊಳಕೆ ಹೆಸರು ಕಾಳು ಪಲ್ಯ, ಹಾಗೆ ರಸಮ್ ಮತ್ತು ರೈಸು. ಮಧ್ಯಾಹ್ನ ಮಾಡಿದ ರೈಸ್ ಇತ್ತು, ಇವಾಗ ರೈಸ್ ಏನೂ ಮಾಡಿರಲಿಲ್ಲ. ಈ ರೀತಿ ಊಟ ಇದ್ದರೆ ಯಾವ 5 ಸ್ಟಾರ್ ಹೋಟೆಲ್ ಕೂಡ ಬೇಡ ಅಂತ ಅನಿಸುತ್ತೆ ನಮಗೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.